ತುಮಕೂರಿಗರಿಗೆ ನೀರಿನ ಕಂಟಕ ಫಿಕ್ಸ್. ದಿನದಿಂದ ದಿನಕ್ಕೂ ಬತ್ತಿ ಹೋಗ್ತಿದೆ ಬುಗುಡನಹಳ್ಳಿ ಕೆರೆ. ತುಮಕೂರು ನಗರಕ್ಕೆ ಕುಡಿಯೋ ನೀರನ್ನು ಪೂರೈಸೋ ಬುಗುಡನಹಳ್ಳಿ ಕೆರೆಯಲ್ಲಿ ದಿನದಿಂದ ದಿನಕ್ಕೆ ನೀರಿನ ಸಂಗ್ರಹ ಸಾಮರ್ಥ್ಯ ಕುಸಿತಾ ಇದ್ದು ಕೆಲವೇ ದಿನಗಳಲ್ಲಿ ತುಮಕೂರಿನ ಜನರಿಗೆ ನೀರಿನ ಅಭಾವ ಸೃಷ್ಟಿಯಾಗುವುದು ಕನ್ಫರ್ಮ್ ಆಗಿದೆ. ಇದರಿಂದ ತುಮಕೂರಿಗರಿಗೆ ಆತಂಕ ಶುರುವಾಗಿದೆ. ತುಮಕೂರಿಗೆ ಕುಡಿಯೋ ನೀರು ಪೂರೈಸೋ ಬುಗುಡನಹಳ್ಳಿ ಕೆರೆಯಲ್ಲಿ ಸದ್ಯ ನೀರಿನ ಸಾಮರ್ಥ್ಯ 80 MCFTಗಿಂತ ಕಮ್ಮಿ ಇದೆ. ಇದರಲ್ಲಿ 30 MCFT ನೀರು ಕೆರೆಯ ಡೆಡ್ ಸ್ಟೋರೇಜ್ ಆಗಿದ್ರೆ ಮಿಕ್ಕ ಕೇವಲ 50 MCFT ನೀರಷ್ಟೇ ಕುಡಿಯೋದಕ್ಕೆ ಯೋಗ್ಯವಾಗಿದೆ, ಪೂರೈಕೆಗೆ ಬಳಕೆ ಆಗುತ್ತೆ. ಇದರ ಜೊತೆಗೆ ಬಿಸಿಲಿನ ತಾಪಮಾನ ಹೆಚ್ಚಾಗಿದ್ದು ಕೆರೆ ನೀರು ಖಾಲಿ ಆಗ್ತಾ ಇದೆ. ಇದರಿಂದ ತುಮಕೂರು ನಗರಕ್ಕೆ ಮುಂದಿನ ಕೆಲವೇ ದಿನಗಳಲ್ಲಿ ಕುಡಿಯೋ ನೀರಿನ ಅಭಾವ ಎದುರಾಗಲಿದೆಯಾ ಅನ್ನೋ ಆತಂಕ ಶುರುವಾಗಿದೆ. ಸದ್ಯ ಬಿಸಿಲು ಕೂಡ ಹೆಚ್ಚಾಗ್ತಾ ಇದ್ದು ನೀರಿಗಾಗಿ ಬೇಡಿಕೆ ಹೆಚ್ಚಾಗ್ತಿದೆ. ಆದರೆ ಹೀಗಿರೋ ಬಿಸಿಲಿನ ಝಳಕ್ಕೆ ಕೆರೆಯಲ್ಲಿ ನೀರು ಕೂಡ ಖಾಲಿ ಆಗ್ತಾ ಇರೋದು ಜನರಿಗೆ ಕುಡಿಯೋ ನೀರಿನ ಅಭಾವದ ಮುನ್ಸೂಚನೆಯಾಗಿದೆ. ತುಮಕೂರು ನಗರಕ್ಕೆ ಹರಿಯೋ ನೀರಿನ ಸಾಮರ್ಥ್ಯ ಕೂಡ ಕಮ್ಮಿಯಾಗಿದೆ. ಬರಿದಾಗ್ತಾ ಇದೆ ಬುಗುಡನಹಳ್ಳಿ ಕೆರೆ. ತುಮಕೂರಿಗರಿಗೆ ನೀರಿನ ಆತಂಕ. ನಾನು ಈ ಮಾತನ್ನ ಯಾಕಪ್ಪ ಹೇಳ್ತಾ ಇದ್ದೀನಿ ಅಂತಂದರೆ, ತುಮಕೂರಿಗೆ ಕುಡಿಯುವ ನೀರನ್ನು ಪೂರೈಸುವಂತಹ ಬುಗುಡನಹಳ್ಳಿ ಕೆರೆಯಲ್ಲಿ ದಿನದಿಂದ ದಿನಕ್ಕೆ ನೀರಿನ ಸಂಗ್ರಹ ಸಾಮರ್ಥ್ಯ ತುಂಬ ಕಡಿಮೆ ಆಗ್ತಾ ಇರುವಂಥದ್ದು. ನಾನೀಗ ಬುಗುಡನಹಳ್ಳಿಯ ಕೆರೆಯ ಅಂಗಳದಲ್ಲಿದ್ದೇನೆ. ಕೆರೆಯ ಅಂಗಳದಲ್ಲಿಯೇ ಬುಗುಡನಹಳ್ಳಿಯಲ್ಲಿ ಎಷ್ಟು ನೀರಿದೆ ಅನ್ನೋದನ್ನು ತೋರಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ತಾ ಇದ್ದೀರಿ. ಸಾಕಷ್ಟು ದಿನಗಳಿಂದಲೂ ಕೂಡ ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ಗಳಿಗೆ ಬುಗುಡನಹಳ್ಳಿ ಕೆರೆಯಿಂದಲೇ ನೀರು ಪೂರೈಕೆ ಆಗ್ತಾ ಇತ್ತು. ಆದರೆ ಬುಗುಡನಹಳ್ಳಿ ಕೆರೆಯಲ್ಲಿ ನೀರು ಬರಿದಾಗ್ತಾ ಇರೋದ್ರಿಂದ, ನೀರು ಕಡಿಮೆ ಆಗ್ತಾ ಇರೋದ್ರಿಂದ ತುಮಕೂರಿಗೆ ಎಲ್ಲೋ ಒಂದು ಕಡೆ ನೀರಿನ ಆತಂಕ ಶುರುವಾಗುತ್ತಾ, ನೀರು ಸಿಗೋದಿಲ್ವಾ ಅನ್ನೋ ಅನುಮಾನ ನಮಗೀಗ ಶುರುವಾಗ್ತಾ ಇರುವಂಥದ್ದು. ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ತಾ ಇದ್ದೀರಿ. ಸದ್ಯಕ್ಕೆ 80 MCFT ಅಷ್ಟು ನೀರು ಬುಗುಡನಹಳ್ಳಿ ಕೆರೆಯಲ್ಲಿ ಇರುವಂಥದ್ದು. ಆದರೆ ಅದರಲ್ಲಿ 30ರಷ್ಟು ಡೆಡ್ ಸ್ಟೋರೇಜ್ ಇದ್ದರೆ ಇನ್ನು 50 ಮಾತ್ರ ನಾವು ಬಳಕೆಯನ್ನು ಮಾಡುವುದಾಗಿರುತ್ತೆ. ಈಗೇನಾದರೂ ಈ ಬಿಸಿಲಿನ ಬೇಗೆಗೆ ಏನಾದರೂ ಕೂಡ ಉಷ್ಣಕ್ಕೆ ನೀರು ಆವಿಯಾಗೋದು ಹೆಚ್ಚಾಯಿತು ಅಂದರೆ ನಿಜಕ್ಕೂ ಕೂಡ ತುಮಕೂರಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ನೀವೀಗ ಕೆರೆಯಲ್ಲಿ ಗಮನಿಸ್ತಾ ಹೋಗ್ತಾ ಇದ್ದೀರಿ. ನಾನು ಕೆರೆಯ ಅಂಗಳದ ಒಳಗಡೆ ಇಷ್ಟು ನೀರಿನ ಸಾಮರ್ಥ್ಯ ಇದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸದ್ಯಕ್ಕೆ 316 MCFT ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿರುವಂಥ ಬುಗುಡನಹಳ್ಳಿ ಕೆರೆಯಲ್ಲಿ ಕೇವಲ 80 MCFT ಪ್ರಸ್ತುತ ನೀರು ಸಂಗ್ರಹ ಆಗಿರುವಂಥದ್ದು. ಅದರಲ್ಲಿ 30 MCFT ಡೆಡ್ ಸ್ಟೋರೇಜ್ ಅಂತ ಹೇಳ್ಬೋದು. ಡೆಡ್ ಸ್ಟೋರೇಜ್ ಅಂದರೆ ಅದು ಯಾವುದೇ ಕಾರಣಕ್ಕೂ ಕೂಡ ಬಳಕೆಗೆ ಬರೋದಿಲ್ಲ, ಕೆರೆಗೆ ಮಾತ್ರ ಸೀಮಿತವಾಗಿರುತ್ತೆ. ಇಷ್ಟಲ್ಲೇ ಈಗ ಸದ್ಯಕ್ಕೆ ಕೆರೆ ಬರಿದಾಗ್ತಾ ಇರೋದ್ರಿಂದ ತುಮಕೂರು ನಗರಕ್ಕೆ ಕುಡಿಯುವ ನೀರಿನ ಅಭಾವ ಎದುರಾಗಲಿದೆಯಾ ಅನ್ನೋ ಅನುಮಾನ ನಮಗೀಗ ಶುರುವಾಗ್ತಾ ಇರುವಂಥದ್ದು. ನಾನೀಗ ಮತ್ತೊಂದು ಭಾಗದಲ್ಲಿಯೂ ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದೇ ಜಾಗದಿಂದ ಕುಡಿಯುವ ನೀರು ತುಮಕೂರಿಗೆ ಶಿಫ್ಟ್ ಆಗ್ತಾ ಇರುತ್ತೆ. ಇಲ್ಲಿಂದಲೇ ಹರಿದು ಬಂದು ಇಲ್ಲಿಂದ ಪಂಪ್ ಆಗಿ ತುಮಕೂರು ನಗರಕ್ಕೆ ಶಿಫ್ಟ್ ಆಗುತ್ತೆ. ಆದರೆ ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋದರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ, ಆ ರಂಧ್ರ ಏನಿದೆ ಆ ರಂಧ್ರಕ್ಕಿಂತ ಕೇವಲ ಇಂಚಿನಷ್ಟು ಭಾಗದಲ್ಲಿ ಮೇಲೆ ಮಾತ್ರ ನೀರು ಹರಿತಾ ಇರುವಂಥದ್ದು. ಅದಕ್ಕಿಂತ ಕೆಳಗಡೆ ಏನಾದರೂ ಹೋದರೆ ತುಮಕೂರಿಗರಿಗೆ ನೀರು ನಿಜಕ್ಕೂ ಕೂಡ ಬುಗುಡನಹಳ್ಳಿ ಕೆರೆಯಿಂದ ಹರಿಯೋದಿಲ್ಲ. ಇದು ನಿಜಕ್ಕೂ ಕೂಡ ಸತ್ಯ. ಅಲ್ಲಿ ಆ ರಂಧ್ರಕ್ಕಿಂತ 2 ಇಂಚು ಏನು ಮೇಲೆ ನೀರು ಹರಿತಾ ಇದೆ, ಅದು ಏನಾದರೂ ಇನ್ನೂ ಕೂಡ ಕೆಳಮಟ್ಟಕ್ಕೆ ಕುಸಿತು ಅಂದರೆ ನೀರು ತುಮಕೂರಿಗೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ಇದೇ ರಂಧ್ರದಿಂದ ನೀರು ಹರಿದು ತುಮಕೂರಿಗೆ ಬರುತ್ತೆ, ಇಲ್ಲಿಂದಲೇ ಪಂಪ್ ಆಗುತ್ತೆ. ಆದರೆ ನೀರು ದಿನೇ ದಿನೇ ಕಡಿಮೆ ಆಗ್ತಾ ಇರೋದ್ರಿಂದ ತುಮಕೂರಿಗರಿಗೆ ನೀರಿನ ಅಭಾವ ಶುರುವಾಗುತ್ತಾ ಅನ್ನೋ ಅನುಮಾನ ನಮಗೀಗ ಶುರುವಾಗ್ತಾ ಇರುವಂಥದ್ದು. 316 MCFT ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿರುವಂಥ ಬುಗುಡನಹಳ್ಳಿ ಕೆರೆಯಲ್ಲಿ ಈಗ ನೀರಿನ ಅಭಾವ ಶುರುವಾಗಿದೆ. ಇದರಿಂದ ತುಮಕೂರಿಗರಿಗೆ ಎಷ್ಟು ಎಫೆಕ್ಟ್ ಆಗುತ್ತಪ್ಪ ಅಂತಂದರೆ, ಸದ್ಯಕ್ಕೆ ಒಂದು ಕಡೆ ಬೇಸಿಗೆಯ ಬಿಸಿಲು ಚಾಟಿಯನ್ನು ಬೀಸ್ತಾ ಇದ್ದರೆ, ಈಗ ಮತ್ತೊಂದು ಕಡೆ ಕುಡಿಯುವ ನೀರಿನ ಅಭಾವ ಎದುರಾಗುವಂಥ ಸಮಸ್ಯೆಯಲ್ಲಿ ತುಮಕೂರಿಗರು ಬದುಕ್ತಾ ಇರುವಂಥದ್ದು. ಇಲ್ಲಿಗೆ ಮತ್ತೊಮ್ಮೆ ಈಗ ಗೋರೂರು ಜಲಾಶಯದಿಂದ ನೀರನ್ನು ತಂದು ತುಮಕೂರಿಗರಿಗೆ ನೀರಿನ ಅಭಾವವನ್ನು ತಣಿಸುವಂಥ ಕೆಲಸವನ್ನು ಜಿಲ್ಲಾಡಳಿತ ಮಾಡುತ್ತಾ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಮಾಡ್ತಾರಾ ಅನ್ನೋದನ್ನು ನಾವು ಕೂಡ ಕಾದು ನೋಡಬೇಕಾಗಿದೆ. ಒಟ್ನಲ್ಲಿ ಬುಗುಡನಹಳ್ಳಿ ಕೆರೆ ನೀರು ಖಾಲಿಯಾಗ್ತಾ ಇದ್ದು ತುಮಕೂರಿಗರಿಗೆ ನೀರು ಬೇಕು ಅಂದರೆ ಗೋರೂರು ಜಲಾಶಯದಿಂದ ನೀರನ್ನ ಬುಗುಡನಹಳ್ಳಿ ಕೆರೆಗೆ ಹರಿಸಿ ಅಲ್ಲಿಂದ ತುಮಕೂರಿಗೆ ನೀರು ಪೂರೈಕೆ ಮಾಡಬೇಕಾಗಿದೆ. ಸದ್ಯ ಜಿಲ್ಲಾಡಳಿತ ತುಮಕೂರು ನಗರಕ್ಕೆ ಕುಡಿಯೋ ನೀರಿನ ಸಮಸ್ಯೆ ಆಗದಂತೆ ಯಾವ್ಯಾವ ವ್ಯವಸ್ಥೆ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.